ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ಒಂದು ಸುಮಧುರವಾದ ಗೀತೆ ಒಂದು ಸಾಕ್ಷಿಯಾಗಿತ್ತು. ಹಾಗಾಗಿ ಅದ್ರ ಮುಂದೆ ಅದನ್ನು ಫಸ್ಟ್ ಬಿಟ್ಟು ಆಮೇಲೆ ನಾವು ಗೋವಿಂದರಾಜ್ ಸರ್ ಅದನ್ನೇ ಅಂದರು, ಬಹಳ ದಿವಸ ಆಯ್ತು ಪ್ರೆಸ್ ಮೀಟ್ ಮಾಡಿ, ಈ ಹಾಡು ಲಾಂಚಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ ಕಣಯ್ಯ ಅಂದರು. ಖಂಡಿತ ಮಾಡೋಣ ಸರ್, ಎಲ್ಲರನ್ನೂ ಒಂದು ಸತಿ ಈ ಹಾಡು ತೋರಿಸಿ ಮತ್ತೆ ಒಂದು ರೆಟ್ರೋ ಕಾಲಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶ ಆಗಿತ್ತು. ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸಿ ದೆನ್ ಪ್ರಮೋಷನ್ನ ಶುರು ಮಾಡೋಣ ಅಂತ ಅನಿಸಿತ್ತು. ಹಾಡೇ ನಿಂಗೆ ಅನ್ನಿಸ್ತು? ಇಷ್ಟ ಆಯ್ತಾ? ಓ ಏನನ್ನ ಈ ಮೌನಕ್ಕೆ ನಾವೇನು ಹೇಳೋಣ ಮಾಡೋದಕ್ಕೆ. ಹಾಗಾಗಿ ಏಪ್ರಿಲ್ 17ನೇ ತಾರೀಕು ರಾಜ್ಯಾದ್ಯಂತ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ. ಹಂತ ಹಂತವಾಗಿ ಇನ್ನೊಂದು ಸ್ವಲ್ಪ ದಿನ ಹೇಗೆ ಪ್ರಚಾರ ಮಾಡ್ತಾಯಿದ್ದೀವಿ ಅಂತ ಎಲ್ಲವೂ ಆಲ್ಮೋಸ್ಟ್ 1990ರಲ್ಲಿ ಹೇಗಿತ್ತು ಅದೇ ಕಾಲಘಟ್ಟದ ಒಂದು ಪ್ಯಾಟ್ರನನ್ನು ಇಟ್ಕೊಂಡು ನಾವು ಪ್ರಚಾರನ ಶುರು ಮಾಡಿದ್ದೀವಿ. ಏನೋ ಜನಕ್ಕೆ ರೀಚ್ ಆಗ್ತಿದೆ ಅನ್ನೋ ಒಂದು ಭರವಸೆ ಅಥವಾ ಒಂದು ಆಸೆ ಅನ್ನು ಇಟ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ಸರ್ ಮಾತಾಡಬೇಕು. ಶೂಟ್ ಆಗಿದ್ದು ಕನಕಪುರದ ಹತ್ರ ಕೆರಳಾಳ ಸಂದ್ರ ಅಂತ. ಇಡೀ ಸಿನಿಮಾ ಆ ಪ್ರಾಂತ್ಯದಲ್ಲೇ ಆಯಿತು. ಕೆರಳಾಳ ಸಂದ್ರ, ಸುಂಡಘಟ್ಟ, ಆಮೇಲೆ ಶ್ರೀನಿವಾಸಪುರ ಅಂತ ಒಂದು ಜಾಗ ಇದೆ. ತುಂಬ ಅಲ್ಲೆಲ್ಲ ಸಾಕಷ್ಟು ಊರಿದೆ. ಬಟ್ ತುಂಬ ಮುಖ್ಯವಾದ ಪೋರ್ಷನ್ಸ್ಗಳಷ್ಟು ಆಗಿದ್ದು ಕೆರಳಾಳ ಸಂದ್ರ. ಆಮೇಲೆ ಈ ಸಾಂಗ್ ಅಷ್ಟು ಆಗಿದ್ದು ಬೆಟ್ಟದಲ್ಲಿ, ಸುಂಡಘಟ್ಟದಲ್ಲಿ ಒಂದು ಬೆಟ್ಟ ಇದೆ, ತುಂಬ ಚೆನ್ನಾಗಿರುತ್ತೆ ಬೆಟ್ಟ, ಅಲ್ಲಾಗಿದ್ದಂತಹ ಒಂದು ಶೂಟಿಂಗು. ಇನ್ನು ಮಿಕ್ಕಿದ್ದಷ್ಟು ಅಂದರೆ ಬೆಂಗಳೂರಿಗೆ ಬರಲಿಲ್ಲಣ್ಣ. ಒಂದೇ ಒಂದು ಶಾರ್ಟ್ಗೋಸ್ಕರ ಅಥವಾ ಒಂದು ಸೀನ್ಗೋಸ್ಕರ ಬೆಂಗಳೂರಿಗೆ ಬರೋ ಪ್ರಮೇಯ ಬಂತು. ಇಲ್ಲ, ಇಡೀ ಸಿನಿಮಾ ಕನಕಪುರದಲ್ಲೇ ಶೂಟಿಂಗ್ ಆಗಿತ್ತು. ತುಂಬ ಆ್ಯಪ್ಟಾಗಿರೋಂಥ ಜಾಗ, ಅತ್ಯದ್ಭುತ ಲೊಕೇಶನ್ಗಳಿದೆ ಕನಕಪುರದಲ್ಲಿ. ಸೊ ಹಾಗಾಗಿ ಅಲ್ಲೇ ನಾವು ಇಡೀ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡ್ವಿ. ಎಲ್ಲರ ಕಾಲ ಎಳೆಯುತ್ತೆ ಕಾಲ ಚಿತ್ರದ ಬಹುದಿನಗಳ ನಂತರ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳು. ಹಾಂ, ಅಚಾನಕ್ಕಾಗಿ ನಮ್ಮದೊಂದು ಬಳಗ ಇದೆ ಸರ್. ಸುಜಯ್ ಶಾಸ್ತ್ರಿ, ನಾನು, ಪ್ರದೀಪ, ಇದ್ರ ಜೊತೆಗೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ನಮ್ಮ ಆರ್ ನಗರದಲ್ಲಿ, ಸಂತೋಷ್ ಬಾದರ್ದಿನಿ, ಸಾರಿ ಸುಮ್ಮನೆ ರೇಗಿಸಿದೆ, ಸಂತೋಷ್ ಅಂತಂಥೇಳಿ ಬೆಲ್ಬಾಟಮ್ ಚಿತ್ರವನ್ನು ಅದರ ನಿರ್ಮಾಪಕ. ನಾವೆಲ್ಲ ಒಂದೇ ಬಳಗದವರು. ಅವನ ಆಫೀಸಲ್ಲಿ ಕೂತಾಗ ನಾವು ಡಿಸ್ಕಷನ್ ಮಾತುಕತೆಗೆ ಅಂತ ಕೂತಿದ್ವಿ. ಅಂಥ ಸಂದರ್ಭದಲ್ಲಿ ಸಮಯದ ಬಗ್ಗೆ ಸಿನಿಮಾ ಮಾಡ್ತಾಯಿದ್ದೀವಿ, ಅದಕ್ಕೆ ಸಂಬಂಧಪಟ್ಟಂಥ ಟೈಟ್ಲೇ ಬೇಕಲ್ಲ ಅಂತಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ರಪ್ಪಂತ ಅಂದ್ಬಿಟ್ಟು ಆಡಿಯೋ ಒಂದು ಪ್ಲೇ ಆಗೋದಕ್ಕೆ ಶುರು ಆಯಿತು. ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತಂಥೇಳಿ ಇಮ್ಮಿಡಿಯೇಟ್ ಏನು ಅನಿಸ್ಬಿಡ್ತು ಅಂತಂದರೆ, ಹೌದಲ್ವಾ, ನಮ್ಮ ಸಿನಿಮಾ ಕಾಲದ ಮೇಲೆ ನಿಂತಿರ್ತಕ್ಕಂಥದ್ದು ಪಿಕ್ಚರು, ಯಾಕೆ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತಂತ ಹೆಸರಿಡಬಾರ್ದು ಅಂತಂತೇಳಿ ತಕ್ಷಣಕ್ಕೆ ಇಮ್ಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದಾಗ ತುಂಬ ಚೆನ್ನಾಗಿದೆ ಟೈಟ್ಲು. ಈ ಇಮ್ಮಿಡಿಯೇಟು ಅದೇನೋ ಗೊತ್ತಿಲ್ಲ, ನಮ್ಮ ಆ ಕಾಲ ನಮಗೆ ಕೂಡ ಬಂತು, ಆ ಹೆಸರು ಸಿಗ್ತಕ್ಕಂಥದ್ದು. ಇಮಿಡಿಯೇಟ್ ಅದನ್ನ ರಿಜಿಸ್ಟರ್ ಮಾಡಿಸಿ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ ಹೆಸರು ಇಟ್ಬಿಡೋಣ ಅಂತಂತೇಳಿ ನಿರ್ಣಯ ಮಾಡಿದ್ವಿ ಸರ್. ಟೈಟ್ಲ್ಗೂ ಕತೆಗೂ ತುಂಬ ಏನೋ ಆ್ಯಪ್ಟ್ ಆಗಿರ್ತಕ್ಕಂಥ ವಿಚಾರಗಳು ಸಿನಿಮಾದಲ್ಲಿದೆ. ಯಾಕೆ ಅಂತಂದರೆ ಸಮಯಕ್ಕೆ ನಾವು ಎಂತಹ ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ನಾವು ಬೆಲೆ ಕೊಟ್ವಿ ಅಂತಂದರೆ ಆ ಸಮಯ ನಮಗೆ ಹೆಂಗೆ ಬೆಲೆ ಕೊಡುತ್ತೆ, ನಮ್ಮನ್ನು ಹೆಂಗೆ ನಮ್ಮ ಮುಂದಿನ ಹೆಜ್ಜೆ ಇಡೋದಕ್ಕೆ ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರ ಇರೋದಕ್ಕೋಸ್ಕರ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ ಹೆಸರಿಟ್ಟಿರೋದು. ಅಪ್ಪಿತಪ್ಪಿ ಅದೇನಾದ್ರು ಸ್ವಲ್ಪ ಜರ್ಕ್ ತೊಗೊಂತು ಅಂತಂದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದೇ ವಿಚಾರ ಇರ್ತಕ್ಕಂತಹ ಸಿನಿಮಾ ಸರ್. ಉದ್ದೇಶ ಏನು ಗೊತ್ತಣ್ಣ, ಅಂದರೆ ಹೆಚ್ಚು ಕಡಿಮೆ ಹೀಗೆ ಇದ್ರು ಅನಿಸುತ್ತೆ. ಆಗ ಇಷ್ಟೇ ಪರ್ಸ್ನಾಲಿಟಿಲಿದ್ದರು. ಸೊ ಸಿನಿಮಾಗೋಸ್ಕರ ಚೆನ್ನಾಗಿ ಬಿರಿಯಾನಿ ತಿನ್ನಿ ಅಂತ ಹೇಳಿ ಸಿಕ್ಕಾಬಿಟ್ಟೆ ದಪ್ಪ ಆಗಬೇಕು. ಯಾಕೆಂದರೆ ಲಾಂಚ್ ಅನ್ನೋದು ನಿನ್ನ ಬಾಡಿ ಮೇಲೆ ಅಂತ ಅನ್ನೋದು ನಾನು ನಂಬದಿರೋಂಥ ಒಂದು ಪ್ರಕರಣ. ಜೊತೆಗೆ ಅಭಿನಯ ಮುಖ್ಯವಾಗಿ ಬೇಕಾಗಿದ್ದು. ಯಾಕೆಂದರೆ ಜನ ನಿಮ್ಮ ಫಸ್ಟು ಲಾಂಚು ಅಂತಂದಾಗ ಪರವಾಗಿಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ ಕಣಯ್ಯ ಅನ್ನೋ ಕಾಲಘಟ್ಟದಲ್ಲಿ ನಾವು ಇವಾಗಲೂ ಇದ್ದೀವಿ. ಏನೋ ಒಂಚೂರು ಚೆನ್ನಾಗಿ ಮಾಡಿದ್ದಾನೆ ಅಂತ ಅನಿಸೋ ಹಾಗೆ ಆಗಬೇಕು ಅಂತಂದರೆ ನೀನು ಅಭಿನಯದ ಮೇಲೆ ಗಮನ ಕೊಡಬೇಕು, ದೇಹದ ಮೇಲೆ ಗಮನ ಕೊಡಬಾರ್ದು. ಆ್ಯಂಡ್ ನಾವು ಮಾಡಿರೋಂಥ ಕಥೆಯಲ್ಲಿ ನಿನಗೆ ಬರೀ ಅಭಿನಯನೇ ಜಾಸ್ತಿ ಇರೋದು. ನಿನ್ನ ಪರಿಸ್ಥಿತಿ ಮತ್ತು ನಿನ್ನ ಒಂದು ಸ್ಥಿತಿ ಇದೆಯಲ್ಲ, ಅದು ಯಾವುದು ನಿಮಗೆ ಪ್ರಚೋದನೆ ಆಗಲಿ ಅಥವಾ ಕಾಣೋ ಹಾಗಾಗಲಿ ಏನು ಆ ಥರದ್ದೇನು ಪ್ರಯೋಜನ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹಾಗೆಯೇ ಅವ್ರನ್ನ ಇದು ಮಾಡೋದು. ತಾರಮ್ಮ ಅವತ್ತೊಂದು ದಿವಸ ಹೇಳ್ತಾಯಿದ್ರು, ಏನು ಮಗ ಇಷ್ಟಪ್ಪ ಆಗಿದೆಯಲ್ಲೋ, ನಾವಿಬ್ಬರು ರಿಯಾಲಿಟಿ ಶೋ ಮಾಡ್ತಾಯಿದ್ವಿ ಅವಾಗ, ಏನು ಮಗ ಇಷ್ಟಪ್ಪ ಆಗಿದೆಯಾ ಅಂತಂದ್ರೆ ಅವಳೆಲ್ಲ ಆಯಪ್ಪನೇ ಮಾಡಿದ್ದು, ಚೆನ್ನಾಗಿ ತಿನ್ನು ದಪ್ಪ ಆಗ್ಬಿಟ್ಟಿದ್ರು ನಾನು ಅಂತಂದರು. ಸೊ ಉದ್ದೇಶ ಏನು ಅಂತಂದರೆ ದಪ್ಪ ಆಗಬೇಕು ಅನ್ನೋದು ವಾಸ್ ದ ಇಂಟೆನ್ಷನ್ ಆಲ್ಸೋ. ಸೊ ಅದು ಆ ಕ್ಯಾರೆಕ್ಟರ್ಗೆ ತುಂಬ ಪ್ಲಸ್ ಆಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಆ ಒಂದು ಅಟೈರ್ ಆಗಲಿ ಅಥವಾ ಆ ಒಂದು ದೇಹದ ಒಂದು ತೂಕನ ಏರಿಸಿ ಅಂತ
ಹೇಳಲಾಗಿದೆ. ಇದೇ ಸಿನಿಮಾ ಸರ್ ಅತಿ ಹೆಚ್ಚು ಈ ಸಿನಿಮಾ ನನ್ನ ಕಾಲೇ ಎಳೆದಿರೋದು.